ಮೇಡಮ್ ಮನೆ ಹೊರಗಡೆ ಹೋದಾಗ ಎಲ್ಲರೂ ಫಸ್ಟ್ ನಿರ್ಧಾರ ಮಾಡೋದು ಇವನೊಂದು 2 ವಾರಕ್ಕೆ ಹೋಗ್ಬಿಡ್ತಾರೆ ಕಳಿಸ್ಬಿಡೋಣ ಅನ್ನೋ ಥರ ನಿರ್ಧಾರ ಆಗಿತ್ತು. ಬರಬೇಕಾದ್ರೆ ಎಲ್ಲರೂ ಕಣ್ಣೀರು ಹಾಕಿ ಕಳಿಸಿದ್ದಾರೆ. ಅವರೆಲ್ಲರಿಗೂ ನಾನು ಹತ್ತಿರ ಆಗಿದ್ದೀನಿ ಅಂತ ಅನ್ಕೊತೀನಿ ಮೇಡಮ್. ಹೊರಗಡೆ PUC ವರೆಗೆ ಕಲ್ತಿದ್ದೆ. ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಡಿಗ್ರಿ ಮುಗಿಸ್ಕೊಂಡು ಬಂದಿದ್ದೀನಿ ಅನ್ನೋ ಫೀಲ್ ಇದೆ ನನಗೆ. ಒಳಗಡೆ ನಾವು ಮಾತಾಡ್ಕೋತಾ ಇದ್ವಿ, ಹನುಮಂತನ ಮದುವೆ ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಅಷ್ಟು ಗ್ರ್ಯಾಂಡಾಗಿ ಮಾಡೋಣ ಅಂತೆಲ್ಲ ಮಾತಾಡ್ಕೋತಾ ಇದ್ವಿ. ಅದೇ ಥರ ಒಬ್ಬ ಮಾವನಾಗಿ ಅಳಿಯನಿಗೆ ಏನು ಮಾಡಬೇಕು ಅದನ್ನು ನಾನು ಮಾಡ್ತೀನಿ ಮೇಡಮ್. ಅವನ ಜೊತೆಗೆ ನಾನು ಯಾವತ್ತೂ ನಿಂತ್ಕೋತೀನಿ. ಜೀವನ ಎಷ್ಟೋ ಪಾಠಗಳ ಕಲ್ತಿರ್ತೀವಿ. ಅದೇ ಥರ ಬಿಗ್ ಬಾಸ್ ಮನೆ ನನಗೆ ಸುಮಾರು ಪಾಠಗಳನ್ನ ಕಲಿಸಿದೆ. ಎಲ್ಲಿ ಮಾತಾಡಬೇಕು, ಹೇಗೆ ಮಾತಾಡಬೇಕು, ಎಷ್ಟು ತಾಳ್ಮೆಯಿಂದ ಇರಬೇಕು ಜೀವನದಲ್ಲಿ ಅನ್ನೋದನ್ನು ಕಲ್ತಿದ್ದೀನಿ ಬಿಗ್ ಬಾಸ್ ಮನೆಯಿಂದ. ಧರ್ಮ ಮತ್ತು ಅನುಷಾ ಆಗಲಿ ಅವರೆಲ್ಲ ಸುಮಾರು 3-4 ಸಿನಿಮಾಗಳನ್ನ ಜೊತೆಗೆ ಮಾಡಿದ್ದಾರೆ. ಆ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಇದೆ. ಅದನ್ನು ಹೊರತುಪಡಿಸಿ ಲವ್ ಅಂತ ಯಾವತ್ತೂ ನನಗೆ ಅನಿಸಿಲ್ಲ. ಸರ್, ಬಿಗ್ ಬಾಸ್ ಮನೆಯಲ್ಲಿ ನೀವು ಸ್ಟಾರ್ಟಿಂಗ್ ಹೋದಾಗ ತುಂಬ ವೈಲೆಂಟ್ ಆಗಿದ್ರಿ ಎಂಟ್ರಿ ಕೊಡುವಾಗ. ಸೊ ಬರ್ತಾ ಬರ್ತಾ ತುಂಬ ಸಾಫ್ಟ್ ಆಗಿಬಿಟ್ರಿ. ಏನು ಕಾರಣ ಆಯಿತು ಅಂತ? ಮೇಡಮ್, ಮನೆ ಎಲ್ಲವನ್ನೂ ಕಲಿಸುತ್ತೆ. ಜೀವನ ಎಷ್ಟೋ ಪಾಠಗಳ ಕಲ್ತಿರ್ತೀವಿ. ಅದೇ ಥರ ಬಿಗ್ ಬಾಸ್ ಮನೆ ನನಗೆ ಸುಮಾರು ಪಾಠಗಳನ್ನು ಕಲಿಸಿದೆ. ಎಲ್ಲಿ ಮಾತಾಡಬೇಕು, ಹೇಗೆ ಮಾತಾಡಬೇಕು, ಎಷ್ಟು ತಾಳ್ಮೆಯಿಂದ ಇರಬೇಕು ಜೀವನದಲ್ಲಿ ಅನ್ನೋದನ್ನು ಕಲ್ತಿದ್ದೀನಿ ಬಿಗ್ ಬಾಸ್ ಮನೆಯಿಂದ. ಅದನ್ನು ನನ್ನ ಜೀವನಕ್ಕೆ ನಾನು ಅಳವಡಿಸ್ಕೊಂಡೆ. ಯಾಕಂದರೆ ನಾವು ಹೇಗೆ ಎಜುಕೇಷನನ್ನು ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗ್ತೀವಿ. 1ನೇ ಕ್ಲಾಸ್ ಆದಮೇಲೆ 2ನೇ ಕ್ಲಾಸು, 3ನೇ ಕ್ಲಾಸ್ ಈ ಥರ ಕಲಿತೀವಿ. ನಾನೊಂದು ಎಲ್ಲೋ ಒಂದು PUC ವರೆಗೆ ಕಂಪ್ಲೀಟ್ ಮಾಡಿ ಹೊರಗಡೆ PUC ವರೆಗೆ ಕಲ್ತಿದ್ದೆ. ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಡಿಗ್ರಿ ಮುಗಿಸ್ಕೊಂಡು ಬಂದಿದ್ದೀನಿ ಅನ್ನೋ ಫೀಲ್ ಇದೆ ನನಗೆ. ಯಾಕಂದರೆ ಹೇಗೆ ಜೀವನದಲ್ಲಿ ಇರಬೇಕು ಮುಂದೆ. ಯಾಕಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾವ ಥರ ಜೀವನನ ಲೀಡ್ ಮಾಡ್ತಾರೆ, ನಾವು ಆ ಥರ ಲೀಡ್ ಮಾಡೋಣ ಅವ್ರ ಥರನೇ. ಯಾಕಂದರೆ ಉದಾಹರಣೆ ಕೊಡಬೇಕು ಅಂದರೆ ಸುದೀಪ್ ಸರು ಎಂಥ ದೊಡ್ಡ ಸ್ಟಾರು, ಎಷ್ಟು ಸಿಂಪಲ್ಲಾಗಿ ಅವರು ನಮ್ಮ ಜೊತೆಗೆ ಬಂದು ಮಾತಾಡಿಕೊಂಡು ಪ್ರತಿಯೊಂದು ವಿಷಯನೂ ಹೇಳಿ ಕನ್ವೆ ಮಾಡೋದಿತ್ತು. ಅದೆಲ್ಲ ತುಂಬ ಇಷ್ಟ ಆಗ್ತಾಯಿತ್ತು ನಮಗೆ. ಆ ಥರ ನಾವು ಜೀವನ ಮಾಡೋಣ, ಸಾಕು, ಯಾಕೆ ಜಗಳ ಮಾಡಬೇಕು, ಯಾಕೆ ಜೋರಾಗಿ ಮಾತಾಡಬೇಕು, ಯಾಕೆ ಅವ್ರ ಜೊತೆ ವಾದ ಮಾಡಬೇಕು ಅನ್ನೋದು ಫೀಲ್ ಇತ್ತು. ಓಕೆ, ನೀವು ಹೇಳೋದು ನೋಡಿದ್ರೆ ಅಂದರೆ ಬಿಗ್ ಬಾಸ್ ಮನೆ ನಿಮಗೆ ಜೀವನದಲ್ಲಿ ನೀವು ಮುಂದೆ ಲೈಫ್ನ ಹೇಗೆ ಲೀಡ್ ಮಾಡಬೇಕು ಅನ್ನೋದನ್ನ ಕಲಿಸಿದೆ ಅನ್ನೋ ಥರ ಇದೆ. ತುಂಬ ಕಲ್ತಿದ್ದೀನಿ ಮೇಡಮ್. ಕಲಿಸಿದೆ, ಅಲ್ಲಿರೋ ಜನಗಳು ಕಲಿಸಿದ್ದಾರೆ. ಅದನ್ನು ಕಲ್ಕೊಂಡಿದ್ದೀನಿ ಜೀವನದಲ್ಲಿ ಪಾಠ. ಆ ಪಾಠನ ಹಾಗೆ ನನ್ನ ಜೀವನಕ್ಕೆ ಅಳವಡಿಸ್ಕೋತೀನಿ. ಓಕೆ, ಹೇಗೆ ಅನಿಸ್ತು ಸರ್? ಅಂದರೆ ಫಸ್ಟ್ ವೀಕಿಗೂ ನೀವು ಬರೋ 12 ವೀಕ್ಸ್ಗೂ ಯಾವ ಥರ ಡಿಫ್ರೆನ್ಸ್ ಇತ್ತು ಬಿಗ್ ಬಾಸ್ ಮನೆ ಒಳಗಡೆ ನಿಮಗೆ ನೀವೇ ಅಂದ್ಕೊಂಡಾಗ? ಅಂದರೆ ವ್ಯಕ್ತಿಗಳಿರ್ಬೋದು, ಅಲ್ಲಿ ನೀವು ಇಲ್ಲಿ ಜನಗಳು ತುಂಬ ಜನಗಳನ್ನ ನೋಡಿರ್ತೀರ ಔಟ್ಸೈಡು. ಸೊ ಅಲ್ಲಿ ಹೋದಾಗ ಇಷ್ಟೇ ಕಂಟೆಸ್ಟೆಂಟ್ ಅಂತ ಮೆಂಬರ್ಸ್ ಇರ್ತಾರೆ. ಸೊ ಅವ್ರನ್ನ ಬಿಟ್ಟು ಬೇರೆ ಇನ್ಯಾವುದು ಕಾಂಟ್ಯಾಕ್ಟ್ಸ್ ಇರಲ್ಲ ನಿಮಗೆ. ಯಾವ ಥರ ಅನಿಸ್ತು ನಿಮಗೆ? ಯಾವ ಥರ ಕಲ್ತ್ರಿ ನೀವು ಅಂತ? ಮೇಡಮ್, ಮನೆ ಹೊರಗಡೆ ಹೋದಾಗ ಎಲ್ಲರೂ ಫಸ್ಟ್ ನಿರ್ಧಾರ ಮಾಡೋದು ಇವನೊಂದು 2 ವಾರಕ್ಕೆ ಹೋಗ್ಬಿಡ್ತಾರೆ ಕಳಿಸ್ಬಿಡೋಣ ಅನ್ನೋ ಥರ ನಿರ್ಧಾರ ಆಗಿತ್ತು. ಬರಬೇಕಾದ್ರೆ ಎಲ್ಲರೂ ಕಣ್ಣೀರು ಹಾಕಿ ಕಳಿಸಿದ್ದಾರೆ. ಅವರೆಲ್ಲರಿಗೂ ನಾನು ಹತ್ತಿರ ಆಗಿದ್ದೀನಿ ಅಂತ ಅನ್ಕೊತೀನಿ ಮೇಡಮ್. ಸರ್, ಇನ್ನೊಂದು ಚೈತ್ರ ಅವರು ಮತ್ತು ನೀವು ಅವಾಗವಾಗ ಕಿತ್ತಾಡ್ಕೊಳ್ತಾ ಇದ್ರಿ. ಸೊ ಅದಾದಮೇಲೆ ಸಡನ್ನಾಗಿ ಹೊಂದಾಗ್ತಾ ಇದ್ರಿ. ಅಂದರೆ ಒಂಥರ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮಿಬ್ಬರದ್ದು ಟಾಮ್ ಆ್ಯಂಡ್ ಜೆರ್ರಿ ಇದ್ದಂಗೆ ಇರ್ತಾ ಇತ್ತು. ಏನು ಹೇಳ್ತೀರಾ ಇದ್ರ ಬಗ್ಗೆ? ಮೇಡಮ್, ಚೈತ್ರಾಗೂ ನನಗೂ ಉಸ್ತುವಾರಿ ವಿಷಯ ಅಂತ ಬಂದಾಗ ನಮ್ಮಿಬ್ಬರನ್ನ ಉಸ್ತುವಾರಿ ಬಿಡ್ತಾಯಿದ್ರು. ಅದೆಲ್ಲೋ ಚೈತ್ರನು ಜೋರು ವಾಯ್ಸಲ್ಲಿ ಮಾತಾಡ್ತಾರೆ, ನಾನು ಜೋರು ವಾಯ್ಸಲ್ಲಿ ಮಾತಾಡ್ತೀನಿ ಅನ್ನೋ ಕಾರಣಕ್ಕೋಸ್ಕರ ಬಿಡ್ತಾಯಿದ್ರು. ಅದು ಆ ಟಾಸ್ಕಿಗೆ ಮಾತ್ರ, ಆ ಒಂದು ಎಲ್ಲಿ ಆ ಸಿಚುವೇಶನ್ ಅದಕ್ಕೆ ಮಾತ್ರ ಸೀಮಿತ ಆಗಿರ್ತಿತ್ತು. ಅದನ್ನು ಬಿಟ್ಟು ಬೇರೆ ಇನ್ನೇನು ಜಾಸ್ತಿ ಬರ್ತಾ ಇರಲಿಲ್ಲ. ಓಕೆ, ಇನ್ನೊಂದು ಬಿಗ್ ಬಾಸ್ ಮನೆಯಲ್ಲಿ ನೀವು ಮಾವ ಅಂತಲೇ ಫೇಮಸ್ ಆಗಿದ್ದೀರಾ. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ನನ್ನ ಅಳಿಯನಿಗೆ ನನ್ನ ಮಾವ ಯಾವತ್ತಿದ್ರು ಕೂಡ, ಅಳಿಯ ಯಾವತ್ತಿದ್ರು ನನಗೆ ಅಳಿಯನೇ. ಅವನ ಪ್ರೀತಿಯಿಂದ ನನ್ನ ಮಾವ ಅಂತ ಕರಿತಾ ಇದ್ದ. ಅದನ್ನು ನಾನು ಅದೇ ಥರ ಸ್ವೀಕಾರ ಮಾಡಿದ್ದೀನಿ. ಅದನ್ನು ಸುದೀಪ್ ಸರ್ ಕೂಡ ಮಾವ ಅಂತ ಕರೆದ್ರು. ತುಂಬ ಖುಷಿ ಇದೆ ಮೇಡಮ್. ಅದರಲ್ಲಿ ಒಂಥರ ಹೊಸ ಫೀಲ್ ಇದೆ. ಒಂದು ಹೊಸ ಹೆಸರು ಕೊಟ್ಟಿದ್ದಾರೆ ನನಗೆ ಅಂತ ಫೀಲ್ ಇದೆ. ಓಕೆ, ಇನ್ನು ಹನುಮಂತ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದರು ಬಿಗ್ ಬಾಸ್ ಮನೆಗೆ. ಸೊ ನಿಮ್ಮ ಅವರ ಬಾಂಡಿಂಗ್ ಇವಾಗ ಯಾವ ಥರ ಇದೆ? ಎಷ್ಟು ಮಟ್ಟಕ್ಕೆ ಹೋಗುತ್ತೆ ಇನ್ನು ಮುಂದೆ ಅವರು? ಅಂದರೆ ಬಿಗ್ ಬಾಸ್ ಮನೆಯಿಂದ ಈಚೆ ಬಂದರೂ ಕೂಡ ಯಾವ ಥರ ಹೋಗುತ್ತೆ ಅಂತ? ಮೇಡಮ್, ಅದು ಅಳಿಯ ಮಾವನ ಬಾಂಡಿಂಗ್ ಹಾಗೆ ಇರುತ್ತೆ. ಓಕೆ, ಒಳಗಡೆ ನಾವು ಮಾತಾಡ್ಕೋತಾ ಇದ್ವಿ, ಹನುಮಂತನ ಮದುವೆ ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಅಷ್ಟು ಗ್ರ್ಯಾಂಡಾಗಿ ಮಾಡೋಣ ಅಂತೆಲ್ಲ ಮಾತಾಡ್ಕೋತಾ ಇದ್ವಿ. ಅದೇ ಥರ ಒಬ್ಬ ಮಾವನಾಗಿ ಅಳಿಯನಿಗೆ ಏನು ಮಾಡಬೇಕು ಅದನ್ನು ನಾನು ಮಾಡ್ತೀನಿ ಮೇಡಮ್. ಅವನ ಜೊತೆಗೆ ನಾನು ಯಾವತ್ತೂ ನಿಂತ್ಕೋತೀನಿ. ಓಕೆ, ಇನ್ನೊಂದು ವಿಚಾರ ಬಂತು ಅಂದರೆ ಅವರು ಹನುಮಂತ್ ಅವ್ರ ಮದುವೆ ಕೂಡ ನೀವೇ ನಿಂತ್ಕೊಂಡು ಮಾಡ್ತೀರಾ ಅನ್ನೋದನ್ನು? ಮೇಡಮ್, ಅದು ಮನೆ ಒಳಗಡೆ ಹೇಳಿದ್ದೀನಿ, ಹೊರಗಡೆ ಹೇಳ್ತಾ ಇದ್ದೀನಿ. ಮದುವೆ ನಾನು ಮಾಡ್ತೀನಿ ಮೇಡಮ್. ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಟ್ ಮಾಡೋ ವಿಚಾರ ಬಂದರೆ ಯಾವ ಥರ ಇರ್ತಾ ಇತ್ತು ಒಳಗಡೆ? ನಾವು ನೋಡೋದಕ್ಕೆ ಒಂದಷ್ಟು ಕಿತ್ತಾಡ್ತೀರಾ, ಎಲ್ಲದನ್ನೂ ಇದು ಮಾಡ್ತೀರಾ, ಅದು ನಾವು ಜಸ್ಟ್ ಟಿವಿಯಲ್ಲಿ ನೋಡ್ತೀವಿ, ನಮ್ಗೆ ಅದು ಅನಿಸುತ್ತೆ. ಬಟ್ ನೀವು ಒಳಗಡೆ ಇದ್ದವ್ರು, ನಿಮಗೆ ಯಾವ ಥರ ಅನಿಸಿದೆ ಅದು? ಮೇಡಮ್, ಯಾರು ಕಮ್ಮಿ ಮಾತಾಡ್ತಾರೆ, ಯಾರು ಜಾಸ್ತಿ ಆರ್ಗ್ಯುಮೆಂಟ್ ಮಾಡಲ್ಲ, ಯಾರು ಅದ್ರ ಬಗ್ಗೆ ವಾದ ಮಾಡಲ್ಲ, ಅವ್ರನ್ನ ಎಲಿಮಿನೇಟ್ ಮಾಡ್ತಾಯಿದ್ರು. ಮತ್ತು ಅವರೆಲ್ಲರೂ ಒಂದು ಫೀಲ್ಡ್ ಆದರೆ ನಮ್ಮದೇ ಒಂದು ಫೀಲ್ಡ್ ಇರ್ತಿತ್ತು, ಚೈತ್ರಂದು ನಂದು. ಆವಾಗೆಲ್ಲೋ ಅದು ನಮಗೆ ಟ್ರಿಗರ್ ಆಗ್ತಾಯಿತ್ತು. ಬಟ್ ಆದರೂ ಕೂಡ ನಾವು ತಡ್ಕೊಂಡು ಕೂತ್ಕೋತಾ ಇದ್ವಿ. ಏನು ಅವ್ರು ಒಂದು ಸಲ ಕೊಟ್ಟ ನಿರ್ಧಾರನ ವಾಪಸ್ ಬದಲಾಯಿಸ್ತಾ ಇರಲಿಲ್ಲ.
ನಾನು ರೀಸನ್ ಒಂದ್ಸಲ ಒಬ್ಬರನ್ನ ನಾಮಿನೇಟ್ ಮಾಡಿದ್ರೆ ಅದನ್ನು ತೆಗೆದು ಇನ್ನೊಬ್ಬರನ್ನ ನಾಮಿನೇಟ್ ಮಾಡೋಂಗಿಲ್ಲ. ಕೊಟ್ಟದ ರೀಸನ್ನ ತೊಗೊಂಡು ಅದಕ್ಕೆ ಆರ್ಗ್ಯುಮೆಂಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಅದನ್ನು ತಿದ್ದುಕೊಂಡು ಹೋಗೋಣ ಅನ್ನೋದು ಮನೋಭಾವನೆ ನಮ್ಮಲ್ಲಿ ಇರ್ತಿತ್ತು. ಅದು ಹಾಗೆ ಕ್ಯಾರಿ ಫಾರ್ವರ್ಡ್ ಆಯಿತು ಮೇಡಮ್. ಓಕೆ ಸರ್, ಅಂದರೆ ನಾವು ನೋಡುವಾಗ ಒಂದಷ್ಟು ಜೋಡಿಗಳದ್ದು ಲವ್ ಸ್ಟೋರಿ ನಡೆಯುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ನಮ್ಗೆ ಅನ್ಸುತ್ತೆ. ನಿಮ್ಗೆ ಏನು ಬಿಗ್ ಬಾಸ್ ಮನೆ ಒಳಗಡೆ ನಿಮ್ಗೆ ಯಾವ ಥರ ಇತ್ತು ಅಂದರೆ ಜೋಡಿಗಳ ಲವ್ ಸ್ಟೋರಿ ಇದೆಯಾ ಅಲ್ಲಿ ಅಂತ? ಅಲ್ಲಿ ಯಾಕಂದ್ರೆ ಧರ್ಮ ಅವರು ಐಶ್ವರ್ಯ ಅವರು ಇದ್ದಾಗ ಅವ್ರದ್ದೊಂದು ಸ್ಟೋರಿ ನಡೀತಾ ಇದೆ ಅಂದ್ರೆ ಅದು ಜಗಳ ಆಡೋ ಟೈಮಲ್ಲಿ ಅವ್ರು ಚಪಾತಿ ತಿನ್ಸುವಾಗಿರ್ಬೋದು, ಅದೆಲ್ಲ ನಮ್ಗೆ ಔಟ್ಸೈಡ್ ಹತ್ರ ಅನಿಸ್ತಿತ್ತು. ಮೇಡಮ್ ಅವರೆಲ್ಲ ಧರ್ಮ ಮತ್ತು ಅನುಷಾ ಆಗಲಿ ಅವರೆಲ್ಲ ಸುಮಾರು 3-4 ಸಿನಿಮಾಗಳನ್ನ ಜೊತೆಗೆ ಮಾಡಿದ್ದಾರೆ. ಆ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಇದೆ. ಅದನ್ನು ಹೊರತುಪಡಿಸಿ ಲವ್ ಅಂತ ಯಾವತ್ತೂ ನನಗೆ ಅನಿಸಿಲ್ಲ. ಫ್ರೆಂಡ್ಶಿಪ್ಪಲ್ಲಿ ಕಾಮನ್ ಆಗಿ ತಿನ್ನಿಸೋದು ಮಾಡೋದು ಅದೆಲ್ಲವೂ ಇರ್ತದೆ. ಹೊರಗಡೆ ಕೂಡ ನಾವು ಅದನ್ನು ಮಾಡ್ತೀವಿ, ಮನೆ ಒಳಗಡೆ ಕೂಡ ಅದನ್ನು ಅವರು ಮಾಡ್ತಾಯಿದ್ರು. ಓಕೆ ಸರ್, ಇನ್ನು ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ ಕಿರಿಕಿರಿ ಮಾಡಿದವ್ರು ಯಾರು ಜಾಸ್ತಿ ಅಂತ? ಚೈತ್ರ ಅವ್ರ ಜೊತೆ ಅದಕ್ಕೆ ಕಿತ್ತಾಡ್ಕೊಳ್ತಾ ಇದ್ರೆ ಯಾವಾಗಲೂ? ಕಿತ್ತಾಡೋದು ಮಾತು ಸುಮ್ಮನೆ ಅನವಶ್ಯಕವಾಗಿ ಮಾತುಗಳು ಜಾಸ್ತಿ ಬರ್ತಾ ಇತ್ತು, ಅದಕ್ಕೆ ಅದು ಕಿರಿಕಿರಿ ಅನ್ನಿಸ್ತಾ ಇತ್ತು. Beat Plus Karnataka.